ಹಲೋ ಗೈಸ್, ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಅಶ್ವಥ್ ಜಿ ಅಂತ, ಕಾಸರಗೋಡಿನಿಂದ ಮಾತನಾಡುವುದು. ಅದೇ ರೀತಿ ನಾವು ಈಗ ಒಂದು ಕನ್ನಡ ಮೂವಿಯ ಟ್ರೈಲರ್ ಅನ್ನು ರಿಯಾಕ್ಷನ್ ಮಾಡುವ. ಮೂವಿಯ ಹೆಸರು ಬಲರಾಮನ ದಿನಗಳು ಎಂಬ ಮೂವಿ ಆಗಿದೆ. ವಿನೋದ್ ಪ್ರಭಾಕರ್ನ ಮೂವಿ ಆಗಿದೆ. ಎಲ್ಲರೂ ಬನ್ನಿ ಟ್ರೈಲರ್ ಅನ್ನು ರಿಯಾಕ್ಷನ್ ಮಾಡುವ. ಯಾವ ರೀತಿಯಲ್ಲಿ ಉಂಟಂತ 1 2 3 ಸ್ಟಾರ್ಟ್. ಪದ್ಮಾವತಿ ಫಿಲ್ಮ್ಸ್ ಆಳ್ತಿದ್ದ ಎರಡು ದೊಡ್ಡ ತಲೆಗಳು ರೌಡಿ ಸಾಮ್ರಾಜ್ಯ ಒಂದು ಮಣ್ಣಲ್ಲಂದರಾಗಿದೆ, ಇನ್ನೊಂದು ಜೈಲಲ್ಲಂದರಾಗಿದೆ. ಇನ್ಮೇಲೆ ಬೆಂಗಳೂರಲ್ಲಿ ನಮ್ಮ ಮುಂದೆ ನಿಲ್ಲೋರು ಯಾರು ಇಲ್ಲ. ಜಯರಾಮ್ ಗ್ಯಾಂಗ್ ಅಲ್ಲಿ ನೀವೇ ಮಾಸ್ಟರ್ ಮೈಂಡ್ ಅಂತೆ. ಕ್ರಿಮಿನಲ್ಗಳನ್ನ ನಂಬೋದು, ಆದ್ರೆ ಇಂಟೆಲಿಜೆಂಟ್ ಕ್ರಿಮಿನಲ್ಗಳನ್ನ ನಂಬಕ್ಕಾಗಲ್ಲ. ಇಂಥ ಕ್ರಿಮಿನಲ್ಗಳಿಂದಾನೆ ಬೆಂಗಳೂರು ಹಾಳಾಗ್ತಾ ಇರೋದು. ಇದು ಜರ್ನಿ ಅಲ್ಲ, ರೇಸ್. ಬಿಸಿ ಸುದ್ದಿ ಕೇಸ್ ಓವರ್, ಜಯರಾಮ್ ಬಾಹರ್. ಅರ್ಜೆಂಟ್ ಆಗಿ ಬಲರಾಮನ್ ಮೀಟ್ ಮಾಡಬೇಕು. ಬಲರಾಮನೇ ಮೀಟಿಂಗ್ ಹೇಳಿ ಕಳ್ಸೋನೆ. ಬಲರಾಮ ಜಯರಾಮ್ ಗ್ಯಾಂಗ್ ಬಾರ್ಡರ್ನಲ್ಲಿ ಹೊರಗಿನ ಶತ್ರುಗಳು ಎದುರಿಸ್ತಾ ಇದ್ದವ್ ನಾನು. ಆದ್ರೆ ಈಗ ಒಳಗಿನ ಶತ್ರುಗಳ ಹತ್ರ ಸೋತೋದೆ. ತಲೆ ಬೇಕು ಈ ಫೀಲ್ಡ್ ಅಲ್ಲಿ, ತಲೆ. ನನಗೆ ಬುದ್ಧಿ ಬಂದಾಗಿಂದ ನಾನು ಮಾತಾಡೋದಕ್ಕಿಂತ ನನ್ನ ಕೈ ಮಾತಾಡೋದೇ ಜಾಸ್ತಿ. ನೀವು ಬಲರಾಮನ ಸಾಯಿಸ್ತೀರಾ? ಈಗ ನೀನ್ ಬಂದಿದ್ಯಾ, ನಂಗೂ ಸ್ವಲ್ಪ ಧೈರ್ಯ ಬಂತು. ಇವತ್ತಾದ್ರೂ ಸೀರೆ ಹಾಕೊಂಡ್ಬರ್ಬೋದಿತ್ತು ನೀವು. ಯಾಕೆ? ನಾ ಹಾಕಿರೋದು ಚೆನ್ನಾಗಿಲ್ವಾ? ಯಾರಿಗೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಜೊತೆ ಬರಬೇಕು ಅಂತ ಇಷ್ಟ ಇರೋರು ಧೈರ್ಯವಾಗಿ ಬರ್ಬೋದು. ಕೈ ಗಂಟ್ಕೊಂಡಿರೋ ರಕ್ತ ತೊಳ್ಕೊಂಡ್ರೆ ಹೋಗ್ಬಿಡುತ್ತೆ, ಆದ್ರೆ ಈ ಹೆಸರು ಗಂಟ್ಕೊಂಡಿರೋ ರಕ್ತ ಉಸಿರು ನಿಂತ ಮೇಲೂ ಇರುತ್ತೆ. ಬಲರಾಮ. ಹಲೋ ಗಾಯ್ಸ್, ಬಲರಾಮನ ದಿನಗಳು ಎಂಬ ಟ್ರೈಲರ್ ಅನ್ನು ನೋಡಿ ಆಯ್ತು. ಒಂದು ಮೂವಿಗೆ ಟ್ರೈಲರ್ಗೆ ಒಂದು ಕುಮ್ಮಿಲ್ಲ. ಟ್ರೈಲರ್ ಕಟ್ಟು ಅಷ್ಟು ಒಂದು ಫೀಲ್ ಇರಲಿಲ್ಲ. ಹಳೆಯ ಸ್ಟೈಲಲ್ಲಿ ಟ್ರೈಲರ್ ಅನ್ನು ಕಟ್ ಮಾಡಿದ್ದಾರೆ. ಹಳೆಯ ಎಡಿಟಿಂಗ್ ಉಂಟಲ್ಲ, ಆ ರೀತಿಯಲ್ಲಿ ಟ್ರೈಲರ್ ಅನ್ನು ಕಟ್ ಮಾಡಿದ್ದಾರೆ. ಇದೊಂದು ಬಲರಾಮನ ಎಂಬ ಒಂದು ಕ್ಯಾರೆಕ್ಟರ್ ಅಲ್ಲಿ ಹೋಗುವ ಒಂದು ಸ್ಟೋರಿ ಆಗಿದೆ. ಒಂದು ಗ್ಯಾಂಗ್ ಸ್ಟಾರ್ ಆಗಿದೆ. ಹಳೆಯ ಕಾಲಘಟ್ಟದಲ್ಲಿ ಆಗುವ ಒಂದು ಸ್ಟೋರಿ ಆಗಿದೆ. ಅದೇ ರೀತಿ ಹಳೆಯ ಕಾಲಘಟ್ಟ ಅಷ್ಟು ಫೀಲ್ ಇರಲಿಲ್ಲ. ಈ ಟ್ರೈಲರ್ ನೋಡುವಾಗ ಒಂದು ಅಷ್ಟು ಫೀಲ್ ಬರಲಿಲ್ಲ. ಆರ್ಟ್ ವರ್ಕ್ ಅಷ್ಟು ವರ್ಕೌಟ್ ಆಗಲಿಲ್ಲ. ಮ್ಯೂಸಿಕ್ ಆಗಲಿ, ಥೀಮ್ ವರ್ಕ್ ಆಗಲಿ ಸೂಪರ್ ಆಗಿತ್ತು. ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಹ ಸೂಪರ್ ಆಗಿತ್ತು. ಸಂತೋಷ್ ನಾರಾಯಣನ್ ಸೂಪರ್ ಆಗಿತ್ತು. ಅದೇ ರೀತಿ ಎಡಿಟಿಂಗ್, ಟ್ರೈಲರ್ ಕಟ್ಟಿಂಗಿನ ಎಡಿಟಿಂಗ್ ಅಷ್ಟು ಚೆನ್ನಾಗಿಲ್ಲ. ನನಗೆ ವರ್ಕೌಟ್ ಆಗಲಿಲ್ಲ. ಒಂದು ಹಳೆಯ ಎಡಿಟಿಂಗ್ ತರ ಫೀಲ್ ಆಯಿತು. ಅದೇ ರೀತಿ KM ಚೈತನ್ಯ ಡೈರೆಕ್ಟ್ ಮಾಡುವ ಮೂವಿ ಆಗಿದೆ. ವಿನೋದ್ ಪ್ರಭಾಕರ್, ಪ್ರಿಯಾ ಆನಂದ್, ಒಂದು ಗ್ಯಾಂಗ್ಸ್ಟರ್, ಪಕ್ಕ ಒಂದು ಗ್ಯಾಂಗ್ಸ್ಟರ್ ತರ ಇರುವ ಒಂದು ಮೂವಿ ಆಗಿದೆ. ಅಷ್ಟು ಫೀಲ್ ಬರಲಿಲ್ಲ ಟ್ರೈಲರ್ ನೋಡಿ. ಮೂವಿ ಯಾವ ರೀತಿಯಲ್ಲಿ ಇರ್ತದೆ ಅಂತ ಗೊತ್ತಿಲ್ಲ. ಟ್ರೈಲರ್ ನೋಡಿ ನಾವು ಮೂವಿಗೆ ಒಂದು ರೇಟಿಂಗ್ ಕೊಡ್ಲಿಕ್ಕೆ ಬಾರದು, ಮೂವಿಯನ್ನೇ ನೋಡಿ ಕೊಡಬೇಕು ಯಾವ ರೀತಿಯಲ್ಲಿ ಉಂಟಂತ. ಅದೇ ರೀತಿ ಇದೊಂದು ಪಕ್ಕ ಒಂದು ಗ್ಯಾಂಗ್ಸ್ಟರ್ ಮೂವಿ. ಅದೇ ರೀತಿ ಇದು ಯಾವ ಕಾಲಘಟ್ಟದಲ್ಲಿ ಆಗುವ ಸ್ಟೋರಿ ಅಂತ ನನಗೆ ಮೊದಲು ನೋಡುವಾಗ ಅದು ಸ್ಕಿಪ್ ಆಯಿತು. ನೋಡ್ತೇನೆ, ಬೆಂಗಳೂರು 1985ರಲ್ಲಿ ಆಗುವ ಒಂದು ಸ್ಟೋರಿಯ ಅಂತ ಕಾಣ್ತದೆ. ಬಲರಾಮನ ದಿನಗಳು ಎಂಬ ಬಲರಾಮನ ಎಂಬ ಕ್ಯಾರೆಕ್ಟರ್ ಅಲ್ಲಿ ಹೋಗುವ ಒಂದು ಸ್ಟೋರಿ. ಇದರಲ್ಲಿ ಅಷ್ಟು ಮೇಕಿಂಗ್ ಇಲ್ಲ, ನಾರ್ಮಲ್ ಶಾಟ್ಗಳು, ಎಲ್ಲ ನಾರ್ಮಲ್ ಶಾಟ್ಗಳು. ಆ ಟ್ರೈಲರ್ ಕಟ್ಟಿಗೆ ಅಷ್ಟು ಫೀಲ್ ಕೊಡ್ಲಿಲ್ಲ. ಹೋಗಿ ನೋಡ್ಬೇಕಂತ ಒಂದು ಫೀಲ್ ಬರಲಿಲ್ಲ. ಈ ಟ್ರೈಲರ್ ನೋಡುವಾಗ ಆ ಫೀಲ್ ನನಗೆ ಕೊಡ್ಲಿಲ್ಲ. ಗ್ಯಾಂಗ್ಸ್ಟರ್ ಮೂವಿ. ಈಗ ನಾವು ಶಿವಣ್ಣ ಒಂದು ಲಾಂಗ್ ಹಿಡಿಯುವಾಗ ಅದರ ಒಂದು ಫೀಲ್ ಬೇರೆ ತರ ಇರ್ತದೆ. ಶಿವಣ್ಣ ಒಂದು ಗ್ಯಾಂಗ್ಸ್ಟರ್ ಮೂವಿ ಮಾಡುವಾಗ ಅದರ ಫೀಲ್ ಬೇರೆ ತರ ಇರ್ತದೆ. ಅದೇ ರೀತಿ ಆ ಫೀಲ್ ವಿನೋದ್ ಪ್ರಭಾಕರ್ ಇಂದ ಅಷ್ಟು ಕೊಡ್ಲಿಲ್ಲ. ಅದೇ ರೀತಿ
ಇದರಲ್ಲಿ ಆ್ಯಕ್ಟಿಂಗ್ ಬೇರೆ ಥರ ಇರ್ಬೋದು. ವಿನೋದ್ ಪ್ರಭಾಕರ್ನ ಒಂದು ಹೊಸ ಲುಕ್ಕಲ್ಲಿ ಒಂದು ಹೊಸ ವೆರೈಟಿಯಲ್ಲಿ ಬರುತ್ತಿದೆ. ಅದೇ ರೀತಿ ಟ್ರೈಲರ್ ಕಟ್ಟು ಚೆನ್ನಾಗಿಲ್ಲ, ಮ್ಯೂಸಿಕ್ ವರ್ಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಸೂಪರ್ ಆಗಿತ್ತು. ಅದೇ ರೀತಿ ಹಳೆಯ ಕಾಲಘಟ್ಟ ಆರ್ಟ್ ವರ್ಕ್ ಅಷ್ಟು ವರ್ಕೌಟ್ ಆಗಿಲ್ಲ, ಸಿನಿಯಾಟೋಗ್ರಫಿ ಅಷ್ಟು ಫೀಲ್ ಕೊಡಲಿಲ್ಲ ನನಗೆ. ಅದೇ ರೀತಿ ನೋಡುವ, ಥಿಯೇಟ್ರಲ್ಲಿ ನೋಡುವ, ಯಾವಾಗ ಬರ್ತಂತ ನೋಡುವ, ಯಾವ ರೀತಿಯಲ್ಲಿ ಉಂಟಂತ ಅದರ ಅಭಿಪ್ರಾಯ ನೋಡುವ. ಅದೇ ರೀತಿ ಟ್ರೈಲರ್ ಒಂದು ಡೀಸೆಂಟ್ ಆಗಿರೋ ಒಂದು ಕನ್ನಡ ಮೂವಿಯ ಟ್ರೈಲರ್ ಆಗಿದೆ. ಒಂದು ಐಪ್ ಕೊಡುವಷ್ಟು ಮೂವಿಗೆ ಇಲ್ಲ. ಅದೇ ರೀತಿ ನನಗೆ ಇಲ್ಲ, ನಿಮಗೆ ಇರ್ಬೋದು ಅಷ್ಟೇ. ಅದೇ ರೀತಿ ಒಂದು ಡೀಸೆಂಟ್ ಆಗಿರೋ ಒಂದು ಟ್ರೈಲರ್ ಕಟ್ ಆಗಿದೆ. ಡೀಸೆಂಟ್ ಅಂದರೆ ಡೀಸೆಂಟ್, ಒಂದು ಡೀಸೆಂಟ್ ಟ್ರೈಲರ್ ಅಷ್ಟೇ. ಬಾಯ್ ಬಾಯ್.